ನಾನು ವಾಕಿಂಗ್ ಮಾಡ್ತಿದ್ರೆ ಅಲ್ಲಿಂದ ನೀನು ಸೀದಾ ನನ್ನ ಮೇಲೆ ಬರ್ತೀಯ ನೀನು? ಇಳಿ, ಕೆಳಗಡೆ ಇಳಿ, ಕೆಳಗಡೆ ಇಳಿ, ಕೆಳಗಡೆ ಇಳಿ, ಕೆಳಗಡೆ ಇಳಿ, ದುಡ್ಡು ಬಾ. ಏನಕ್ಕೆ ನನ್ನ ಮೇಲೆ ಬಂದೆ ಇವಾಗ? ಎಲ್ಲಿದೆ ರೋಡ್? ಎಲ್ಲಿದೆ ರೋಡ್? ಎಲ್ಲಿದೆ ರೋಡ್? ಅಲ್ಲಿದೆ. ನೀನು ಎಲ್ಲಿ ಬಂದಿದ್ಯಾ? ಇಲ್ಲಿಗೆ ಬಂದಿದ್ಯಾ ನನ್ನ ಮೇಲೆ? ಇನ್ನೆಲ್ಲಿ ಬಂದಪ್ಪ? ನಾನು ಸೈಡ್ಗೆ ಹೋಗಿಲ್ಲ ಅಂದ್ರೆ ಹತ್ತಿಸ್ತಿದ್ದೆ. ಇವಾಗ ನಿಲ್ಸು, ಗಾಡಿ ನಿಲ್ಸು. ಎಲ್ಲಿಂದ ಇಲ್ಲಿಗ ಬರೋದು? ಗಾಡಿ ನಿಲ್ಸು, ಇಳಿ ಕೆಳಗಡೆ. ನಮ್ಮನ್ ಕಣ್ ಕಾಣಲ್ವಾ? ಇಳಿ ಕೆಳಗಡೆ. ನಮ್ಮನ್ ರೋಡ್ ಅಲ್ಲಿರೋದು, ನಾನು ಇಲ್ಲಿರೋದು. ಅಲ್ಲಿಂದ ಇಲ್ಲಿಗೆ ಬರ್ತೀಯ ನೀನು? ಏನ್ ಮಾಡಿ ಕುಡಿದ್ಬಿಟ್ಟು ಓಡಿಸ್ತಿದ್ಯಾ ನೀನು? ಅಲ್ಲಪ್ಪ, ನಮ್ಮನ್ನ ಯಾವ ಮಾಡಿದ್ರೆ ಹಚ್ಚಿ ಬಿಡ್ತಿದ್ದಲ್ಲ. ನಾನೇನು ಇಲ್ಲಿ ನಿಲ್ಸಕ್ ಬರ್ತಿದ್ಯಾ ಅನ್ಕೊಟ್ರೆ ನನ್ನ ಮೇಲೆ ಬಂದ್ಬಿಟ್ಟಲ್ಲ. ಎಲ್ಲಿರೋದು ಮನೆ? ಇಲ್ಲ ಅಲ್ಲಪ್ಪ, ನಿದ್ದೆಗಣ್ಣಿರ್ಲಿ. ಏನ್ ಹೇಳು, ನಮ್ಮ ನನಗೆ ಬಾಯಿಗೆ ಬಂದ್ಬಿಟ್ಟಿತ್ತು. ಇಲ್ಲಿ ಬಂದಿದ್ಯಾ? ಹಿಂಗ್ ವಾಕ್ ಮಾಡ್ತಿದ್ದೆ. ಮನುಷ್ಯ ಅಲ್ಲಿಂದ ಸೀದಾ ನಾನೇನೋ ಇಲ್ಲಿ ನಿಲ್ಸಕ್ಕೆ ನಿಂತ್ಕೊಂಡ್ರೆ ಬಂದೇ ಹೊಡೆದು ಎಗರ್ಬಿಟ್ಟೆ. ಬಾ, ದೇವ್ರು ದುಡಿಯುವಂತೆ. ಬದುಕಿದ್ರೆ ನಾ ಹೇಳದ್ ಕೇಳು, ಬದುಕಿದ್ರೆ ದುಡಿತೀಯ. ಇಲ್ಲ ಈ ಥರ ಏನಾದ್ರು ಆಗ್ಬಿಟ್ಟು ಹೆಚ್ಚು ಕಮ್ಮಿ ಆದ್ರೆ ಯಾರು ನೋಡ್ಕೊಂತಾರೆ? ಆರಾಮಾಗಿ ಹೋಗಿ ಮಲ್ಕೊ, ಹೋಗು. ನಂಗೆ ಗೊತ್ತು ನಿಮ್ಮ ಕಷ್ಟ, ಬಟ್ ಹೊಡೆದ್ಗಿಡ್ತಿದ್ರಿ ಇವಾಗ. ನಾನು ಜಸ್ಟ್ ಮಿಸ್ಸು. ಅಲ್ಲಿ ಜಾರ್ಕೊಂಡು ಬೇರೆ ಗಾಡಿ ನನ್ನ. ಹುಷಾರಪ್ಪ, ಹುಷಾರು. ಅಲ್ಲೇನೋ ನಿಲ್ಲಿಸ್ತಾರೆ ನಾವು ಮನುಷ್ಯ ಅಂದ್ರೆ ನನ್ನ ಮೇಲೆ ಬಂದೇ ಬಿಡೋದ. ಬಂದಿದ್ದೆ ನಮ್ಮ ಹುಲಿಗಳು ನೋಡ್ರಿ. ನನ್ನ ಸೆಕ್ಯೂರಿಟಿ Z+ ಸೆಕ್ಯೂರಿಟಿ. ಸೊ ಎಲ್ಲ ರೊಚ್ಚಿಗೆ ಸೌಂಡು. ಯಪ್ಪ, ನನಗೆ ಡೈಲಿ ಬಿಸ್ಕೆಟ್ ಹಾಕೋದಕ್ಕೂ ಸಾರ್ಥಕ ಗುರು. ಪಾಪ ಮನುಷ್ಯ ನಿದ್ದೆಗಣ್ಣಲ್ಲಿ ಬಂದ್ಬಿಟ್ಟವ್ರೆ ಡ್ರೈವರು. ಏನು ಮಾಡೋಕ್ಕಾಗಲ್ಲ, ಹಿಂಗೆ ಆಗ್ತವೆ. ಹೋಗಲಿ ಬಿಡಿ ಅಂದ್ಬಿಟ್ಟು ಕಳಿಸ್ದೆ. ಏನು ಮಾಡೋಕ್ಕಾಗಲ್ಲ. ನಿದ್ದೆ ಅಣ್ಣ, ನಿದ್ದೆಗಣ್ಣಲ್ಲಿದ್ದೆ ಅಂತ. ಬದುಕಿ ಇಲ್ಲ ಈ ಥರ ಮಾಡಿಕೊಂಡ್ರೆ ಮನೆಯಲ್ಲೆಲ್ಲ ಯಾರು ನೋಡ್ತಾರೆ ಕೊಂಡ್ತಾರೆ ಗುರು. ಆರಾಮಾಗಿ ಓಡಿಸೋ ಕಾರಣ ಗುರು ಬೀಜ ಬಾಯಿ ಬಂದ್ಬಿಡ್ತು ಗೈಸ್. ಸೀದಾ ಮಕ್ಕದ ಮೇಲೆ ಬಂದೇ ಬಿಟ್ಟಿದ್ದ. ಇಲ್ಲಿಂದ ಇಲ್ಲಿಗೆ ಬರೋದು ಸೀದಾ ಗೈಸ್. ನೈಟ್ ಇಲ್ಲಿ ಬೀಜ ಬಾಯಿಗೆ ಬಂದಿದ್ದು ಗೈಸ್. ನೋಡ್ರಿ, ಇಲ್ಲಿ ನಡ್ಕೊಂಡು ಹೋಗ್ತಿದ್ದೀನಿ ನಾನು. ಇಲ್ಲಿ ಕಾರು ಅಲ್ಲಿಂದ ಆಪೋಸಿಟಿಂದ ಬರ್ತಾ ಇಲ್ಲಿಗೆ ಬಂದಿದ್ದು ಗೈಸ್. ಇಲ್ಲಿ ಬಂದು ಜರ್ಕೊಡೋದು ಇಲ್ಲಿ ನಿಂತಿದ್ದು ಗೈಸ್. ಬೀಜ ಬಾಯಿಗೆ ಬಂದು ಪಿತ್ತ ನೆತ್ತಿಗೆ ಏರ್ಬಿಟ್ಟಿತ್ತು ಅನ್ಕೊಳ್ರಿ. ಪಿಚ್ಚಿಗಿಲ್ಲ ಹುಲಿ, ಜಸ್ಟ್ ಮಿಸ್ಸು. ಮಕ್ಕಳಿಗೆ ಗುದ್ದಾಗ್ತಿದ್ದೆ. ಬಟ್ ನಿದ್ದೆ ಅಣ್ಣ, ನಿದ್ದೆಯಿಂದ ಕೂಡ್ದಿದ್ರೆ ಮಾತ್ರ ಅಲ್ಲೆಲ್ಲ ಹೋದ್ರು ಸುಡ್ತಾ ಇದ್ದೆ. ನಮ್ಮ ತಾಯಿ ಇಲ್ಲಿದ್ದೀನೋ ಅಲ್ಪ ನೋಡಿರಿ. ಇಲ್ಲಿ ಅಲ್ಲಿಂದ ನಮ್ಮ ಸೀದಾ ಹಿಂಗೆ ಬಂದಿದ್ದು. ನನ್ಗೆ ಗೊತ್ತಿರೋರು ಯಾರೋ ಬರ್ತಾರೇನೋ ಅಂದರೆ ನನ್ನ ಫ್ರೆಂಡ್ಸ್ಗಳು ಯಾರು ಇರ್ತಾರೆ ಬಿಡು ಅನ್ಕೊ. ಫಸ್ಟ್ ಗ್ಲಾಸ್ ಇಳಿಸು ಅಂದೆ, ನೋಡಿದೆ. ನಮ್ಗೆ ಗೊತ್ತಿಲ್ಲ. ನಮ್ಮ ಹೇಳ್ತಾ ಇದ್ದೀನಿ, ನಾನು ಎಲ್ಲಿ ಬಂದೆ, ಬ್ರೇಕ್ ಹೊಡೆದೆ. ಅಯ್ಯೋ, ನಮ್ಮನ BP ಎಲ್ಲ ರೇಸ್ ಆಗೋಗ್ಬಿಡ್ತು ಅನ್ಕೋ. ಆದರೂ ನಾನು ಇಲ್ಲೇ ನಿಂತಿರೋದು. ನನ್ನ ಫ್ರೆಂಡ್ಸ್ ಯಾರೋ ಅಂದ್ಬಿಟ್ಟು ಇಲ್ಲಿವರೆಗೂ ಬರೋವರೆಗೂ ಎಗರ್ಬಿಟ್ಟೆ. ಆಮೇಲೆ ನಂಗೆ ಗೊತ್ತಾಗ್ಬಿಡ್ತು, ಇವನು ಯಾರೋ ನನ್ನ ಸಾಯಿಸೋಕ್ಕೆ ಬಂದವನೇ ಅಂತ. ಲಿಟ್ರಲಿ ಗೈಸ್, ನನಗೆ ಫ್ಲ್ಯಾಶ್ ಬ್ಯಾಕ್ಗಳೆಲ್ಲ ತಲೆಗೆ ಬಂದ್ಬಿಟ್ಟು 2 ಸೆಕೆಂಡಲ್ಲಿ ಯಾರಿರ್ಬೋದು ಅಂತ. ಸೊ ನೀವೇನು ನೋಡಿದ್ರಲ್ಲ ಗೈಸ್, ನನ್ನ ಪ್ರಾಣ ಹಾನಿಕ ಸ್ಟೋರಿ. ನೈಟು ನಮ್ಮಮ್ಮ ಇನ್ನೂ ಎಲ್ಲೂ ಹೋಗಬೇಡ ಅಂತ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಈ ಥರದ್ದೆಲ್ಲ ನೋಡ್ಬಿಟ್ಟು ಅವರು ಭಯ ಆಗ್ಬಿಟ್ರು. ಯಾಕಂದರೆ ನಾನು ಹೇಳಿರಲಿಲ್ಲ, ಇನ್ನು ವೀಡಿಯೋ ಹಾಕಿದ್ರೆ ಡೆಫಿನೆಟ್ಲಿ ನೋಡ್ತಾರೆ, ಅಕ್ಕ ನೋಡ್ತಾಳೆ. ಸೊ ಅದಕ್ಕೆ ಹಿಂಗಾಯ್ತು ಅಂತ ಹೇಳಿದೆ. ಅವ್ರು ಫುಲ್ ಟೆನ್ಷನ್ ಆಗ್ಬಿಟ್ರದು. ಈ ಕೆಲಸ ಏನಕ್ಕೆ ಹೋಗಬೇಡಪ್ಪ, ನೈಟು ಹಿಂಗೆ ಆಗ್ಬಿಡ್ತವೆ, ಇರೋನೊಬ್ಬ ಮಗ, ನೀನು ಆರಾಮಾಗಿರು, ಏನೂ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಅಂತ ಅವ್ರು ಟೆನ್ಷನ್ನು. ಮನೆ ಮುಂದೆನೇ ಹಿಂಗೆ ಅಂದರೆ ಏನು ರೋಡಲ್ಲೆಲ್ಲ ಹಿಂಗೆ ಅಂತ. ಹುಷಾರಾಗಿ ಗಾಡಿ ಓಡಿಸ್ರಿ ಗೈಸ್. ಕೆಲಸಗಳು ಇರ್ತವೆ ಗೊತ್ತು, ಎಲ್ಲರೂ ಕೆಲಸ ಮಾಡ್ತಾರೆ. ನಿದ್ದೆ ಬಿಟ್ಟು ಇಲ್ಲ ನೀವು ಒಬ್ಬರ ಮೇಲೆ ಗಾಡಿ ಎಕ್ಸಿ, ಇಲ್ಲ ಇನ್ನೊಬ್ಬರೇ ಬಂದು ನಿಮ್ಮ ಮೇಲೆ ಗಾಡಿ ಎಕ್ಸಿದ್ರು, ಎರಡಕ್ಕೂ ಹಾನಿಕರ ನಮಗೆ. ಸೊ ಇಲ್ಲಿ ನೋಡ್ರಿ, ಅವರ ಗಾಯ ಅಲ್ಫಾ ಆ್ಯಂಡ್ ಅವರ ರಾಬರ್ ಸೇಮ್ ರಾಬರ್. ನಾನು ಹೇಳೋದೇನೆಂದರೆ, ಗೊತ್ತು ಎಲ್ಲ ಕಷ್ಟಪಟ್ಟು ದುಡಿತಿರ್ತೀರ. ಸೊ ಆ ಅಪ್ಪನ ಸುಮ್ಮನೆ ಬಿಟ್ಟಿದ್ದೆ. ಅದಕ್ಕೆ ನಾನು ನಿದ್ದೆ ಅಣ್ಣ ಫುಲ್ಲು ಅಂತ. ಯಾಕಂದ್ರೆ ನಂಗೆ ಅರ್ಥ ಆಗುತ್ತೆ ಕಷ್ಟ ಮನುಷ್ಯದ್ದು.
ಯಾಕಂದರೆ ಕಷ್ಟ ಬೀಳೋರಿಗೆ ಗೊತ್ತಿರುತ್ತೆ ಏನಿರುತ್ತೆ ಅಂತ. ಬಟ್ ಆದರೂ ಆ ಮೊಮೆಂಟಮಲ್ಲಿ ಹೆಂಗಾಗಿರುತ್ತೆ ಹೇಳಿ, ಬೀಜ ಬಾಯಿಗೆ ಬಂದ್ಬಿಟ್ಟಿತ್ತು ನನಗೆ. ಅಯ್ಯೋ ತೆಗೆದ ಅವನಪ್ಪ. ಸೊ ನನಗೆ ಬಂದ್ಬಿಟ್ಟಿದ್ರೆ ಮಾತ್ರ ಅವ್ನು ಪಿಚ್ಚಿಗಿರ್ತಾ ಇರಲಿಲ್ಲ, ಅವನು ಪಿಚ್ಚೇಟ್ ಅಂದ್ಕೊಳ್ರಿ. ಬಟ್ ಅದನ್ನೇ ಹೇಳ್ತಾ ಇರೋದು. ಸೊ ನೀವುಗಳೆಲ್ಲ ಹುಷಾರಪ್ಪ, ಡ್ಯೂಟಿಗಳೆಲ್ಲ ಮಾಡೋರು ಇರ್ತೀರಾ, ಡ್ರೈವರ್ಸ್ ಇರ್ತೀರಾ, ಆಟೋ ಡ್ರೈವರ್ಸ್ ಆಗಲಿ, ಕ್ಯಾಬ್ ಡ್ರೈವರ್ಸ್ ಯಾರೇ ಇರಲಿ, ಮಿತಿ ಮೀರಿ ಇದು ಮಾಡೋಕೆ ಹೋಗ್ಬೇಡ್ರಿ ಗೈಸ್. ಏನಿಲ್ಲ, ಈ ಥರ ಆಗ್ಬಿಟ್ರೆ ಕೆರಿಯರ್ ಲೈಫ್ ಆಡು, ತೊಂದರೆ ಇಲ್ಲ. ಇವತ್ತಿಲ್ಲ ನಾಳೆ ದುಡಿಬೋದು ಆರಾಮ್ಸೆ. ಸೊ ನಾವಿವಾಗ ಬಂದ್ಬಿಟ್ಟು ಎಲ್ಲೋ ಹೋಗ್ತಿದ್ದೀವಿ ಅಂತ ಹೇಳಿಲ್ಲ ಅಲ್ಲ, ಎಲ್ಲೂ ಗುರು ಇವರು ನನ್ನ ಮಗ ಮಾತಾಡ್ಕೊಂಡು ಬೈಕಲ್ಲೆಲ್ಲ ಹೋಗ್ತವ್ರೆ ಅಂತ. ಇವತ್ತು ನಾನು ಭೀಮಾ ಮೂವಿ ನೋಡೋಣ ಅಂತ ಹೋಗ್ತಿದ್ದೀನಿ. ಸೊ ಎಲ್ಲರೂ ತುಂಬ ಜನ ಹೇಳ್ತಾರೆ, ಆಫ್ಟರ್ ಲಾಂಗ್ 2 months ಆಯಿತು ನಾನು ಯಾವುದೋ ಮೂವಿಗೆ ಹೋಗಿಲ್ಲ, 2-3 monthಸಿಂದ ತುಂಬ ಟೈಮ್ ಆಯಿತು. ಲಾಂಗ್ ಬ್ಯಾಕ್ ಹೋಗಿದ್ದು ಮೂವಿಗೆ, ಟೈಮ್ ಇಲ್ಲ. ಎಲ್ಲಿ ಟೈಮ್ ಸ್ಟ್ರೀಮು, ನೈಟ್ ಕೆಲಸ. ನನ್ನ ಮಗ RX ಸುಮ್ಮನೆ ಅವಳಿಗಳು ನಮ್ಮೊಂದು ಸೌಂಡು ಆದರೂ ಗಾಡು ಹೋಗುತ್ತೆ RXಗೂ. ಹೆಂಗೆ ತಿರುಗಿ ನೋಡ್ತಾರೆ ನೋಡಿ ಅಲ್ಲಿ ತಿರುಗಿ ನೋಡೋದು ನೋಡಿ ಜನ. ಅದು RX ಬೋಲ್ತೆ ಅಚ್ಚಾ, ಎಲ್ಲ ತಿರುಗಿ ನೋಡೋದಲ್ಲಿ ಎಲ್ಲ RX ಸೌಂಡ್ ಮಾಡಿದೆ. ಸೊ ನಾವಿವತ್ತು ಭೀಮಾ ಮೂವಿಗೆ ಹೋಗೋಣ ಅಂತ. ನನ್ನ ಫ್ರೆಂಡ್ಸು ಆ್ಯಕ್ಟ್ ಮಾಡಿದ್ದಾರೆ, ಭಾರ್ಗವಲಿಯಾಸ್ ದೊಂಗ ಮತ್ತು ಗುಂಡ ಅಂತ. ಸೊ ಒಂದೇನಂತ ಇದೆ ಅಂತ ಗೊತ್ತಿಲ್ಲ ನೇಮು, ನೋಡೋಣ ಬನ್ನಿ ಹೇಗಿದೆ ಮೂವಿ ದುನಿಯಾ ವಿಜಯ್ ಅವ್ರದ್ದು ಅಂತ ನೋಡುವ. ಯಾಕಂದರೆ ಎಲ್ಲರೂ ಹೇಳಿದ್ದಾರೆ ನೋಡಿ ಅಂತ. ಸೊ ಆಫ್ಟರ್ ಲಾಂಗ್ ಟೈಮ್ ಮೂವಿಗೆ ಹೋಗ್ತಿದ್ದೀನಿ. ಬನ್ನಿ ಗೈಸ್ ಹೇಗಿದೆ ಅಂತ ನೋಡ್ಬಿಟ್ಟು ಒಂದು ರಿವ್ಯೂ ಕೊಡೋಣ ಮೂವಿಗೆ ನಾವು. ಹಾಂ, ಹಿಂದ್ಗಡೆ ಗಾಡಿ ಅವನು ಸುಮ್ಮನೆ ಬೂಮು ಅವನ ಹತ್ರ ಬೂಮ್ ಮಾಡಿಸ್ತೀನಿ. ಮಾಡು ಬೂಮ್ ಅಂದೆ ಪೀಸ್ ಅಂತ. ಯಾರು ಹೇಳಲ್ಲ ಗುರು, ಹೇಳು ಏನ್ ತರ್ಸ್ಬಿಡ ಬಿಡ ಹಾಕೊಂಡ್ಬಿಡು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಳ್ಬೋದು. ಯಾರ್ದಾರ ಮಗು ಪಚ್ ಪಚ್ ಅಂತ ಹೋಗುದು ಬಿಡಲ್ಲ. ಅಲ್ಲಿ ಹೋಗ್ಬಿಟ್ಟು ಥಿಯೇಟ್ರಲ್ಲಿ ಇಂಟರ್ವಲ್ ಅಲ್ಲಿ ಬಿಡ ಹಾಕೊಂಡ್ಬಿಟ್ಟು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಬ್ರೋಸ್ ಅನ್ನೋದು ಅಲ್ವಾ. ಫುಲ್ ಇಂಡಿಪೆಂಡೆನ್ಸ್ ಡೇ ರೈಡ್ ಗೈಸ್, ಇದು ಇಂಡಿಪೆಂಡೆನ್ಸ್ ಡೇ ರೈಡು. ಸೊ ಬಾಯ್ಸ್ ಎಲ್ಲ ಫುಲ್ಲು ರೊಚ್ಚಿಗೆ ಎದ್ದು ಹೋಗ್ತಾ ಇರೋದು. ಸರಿ ಗೈಸ್, ಥಿಯೇಟ್ರ್ ಬಂದ್ಬಿಟ್ಟು ಎಲ್ಲಿದೆ ಗೊತ್ತಾ, ಇದೇ ಥಿಯೇಟ್ರ್. ನಾನು ಇವತ್ತಿನವರೆಗೂ ಹೋಗಿಲ್ಲ. ಓ ಜನಸಾಗರ ನಮ್ಮನ್ ಗೈಸ್, ನಮ್ಮನ ಮುಂಡೆ ಮಗನಿಗೆ ನಮ್ಮನ್ನು ಬೂಟಲ್ಲೇ ಹಾಕಬೇಕು ಅಂತ ಹೇಳ್ತಾ ಇದ್ದೀನಿ. ಬುಕ್ ಮಾಡೋಣ ಅಂದರೆ ಬುಕ್ ಮಾಡಿದ್ರೆ ನಮ್ಮನ್ನು ಫುಲ್ಲಾಗಿ ಆಯ್ತಲ್ಲಿ ಲೌಡ. ಗೈಸ್ ನಮ್ಮ ಮನೆಗಳು ಈ ನನ್ನ ಮಗ ಕ್ರಾಚ್ ಫೋಟೋ ಕೊಟ್ಬಿಟ್ಟು ಒಂದು ಲಕ್ಷಣ. ಸೊ ಇದು ಜೆಲ್ಲಿ, ಇವನು ನನ್ನ ಫ್ರೆಂಡು, ಮತ್ತು ಇದು ನಮ್ಮ ದೊಂಗ ಇದು. ಸೊ ಈ ನನ್ನ ಮಗ ಏನು ಮಾಡ್ದ ಗೊತ್ತಾ ಗೈಸ್, ತಿರ್ಗೋ ಮುಖ ತೋರಿಸೋ ಕೋನಪ್ ನಗರದಿಂದ JP ನಗರಕ್ಕೆ ಬಂದಿರೋದು ಗೈಸ್. ಬುಕ್ ಮಾಡ್ತೀನಿ ಅಂದರೆ ಬೇಡ ಅಂದ್ಬಿಟ್ಟು ಇವತ್ತು ಯಾವ ಲೆವೆಲಿಗೆ ಜನ ಇದ್ದಾರೆ ಅಂದರೆ ಕಂಗಾಲ ಬಿಡಬೇಕು, ಆ ಲೆವೆಲ್ಗಿದ್ದಾರೆ. ಸೊ ಆ ಲೆವೆಲ್ಗಿರುವಾಗ ಈ ಥರ ಕೆಲಸ ಮಾಡಿಬಿಟ್ಟು 60 ರೂಪಾಯಿಗೋಸ್ಕರ ನಮಗೆ ಭಂಗ ಮಾಡಿರೋದು. ನೆಕ್ಸ್ಟ್ ಟೈಮಿಂದ ಕ್ಯಾಪ್ಚರ್ ಮಾಡಿ ಎಲ್ಲರೂ ಸ್ಟೋರಿ. ಸೊ ನಮ್ಮ ಮನೆಗಳು ನೋಡು, ಫ್ಯಾನ್ಸ್ ಇರುತ್ತೆ, ಫೋಟೋ ಎಲ್ಲ ತಕ್ಕೊಂಡು ಹುಡುಗರು ಎಲ್ಲ. ಇವತ್ತು ರಜಾ ಅಲ್ಲ, ಇಂಡಿಪೆಂಡೆನ್ಸ್ ಡೇ ಜೋಶು ಗೈಸ್. ಫುಲ್ ಕಿರ್ಚಾಟ ಅರ್ಚಾಟಗಳು ಎಲ್ಲ ರಚ್ಚಿಗೆದ್ದು ಬಿಟ್ಟಿರೋದು ಗೈಸ್. ಬರೋಕ್ಕೂ ಮುಂಚೆನೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ಕಿಲೋಮೀಟರ್ ಗಟ್ಟಲೆ ತುಂಬಾ ದೂರ ಆಗೋಯ್ತು. ಪಾಪ ಅದು ಮುಗ್ಧತೆ ನೋಡಿ ಗೈಸ್, ಮುಗ್ಧ ಆಗ್ಬಿಟ್ಟಿದೆ ಅದು ಯಾವ ಲೆವೆಲ್ಗೆ ಆಗಿದೆ ಅಂದರೆ. ಪಾಪ ಮಗನ ಬಡ್ಡಿ ಮಗಂದು ಈ ನನ್ನ ಮಕ್ಕಳಿಗೆ ಈ ಲೆವೆಲಿಗೆ ಕಿರ್ಚಾಡ್ ಸಾಯ್ತಾರಲ್ಲ ಅದಕ್ಕೆ.
ಮಳೆ ಬರ್ತಿದೆ. ಮೂವಿ ಹೇಗಿತ್ತು ಮೂವಿ ಕೊಡೋಣ ಹೇಳಿ. ಮಾಡೋರಿಗೆ ನಿಮ್ಮ ಮೆಸೇಜ್ ಏನು? ನಾನು ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ದೀನಿ, ಇದೆಲ್ಲ ಕೆಟ್ಟದ್ದು ಮಾಡಬೇಡಿ, ಜೀವನ ಹಾಳು ಮಾಡ್ತೀನಿ. ನಮ್ಮ ತಾಯಿ ಏನಾದ್ರು ನನ್ನ ಕೈಗೆ ಮಚ್ಕೊಟ್ರೆ ಮತ್ತೆ ಅಡ್ಡಡ್ಡ ಹುಟ್ಟಿದ ಕಟ್ಟಿಸ್ಕೊಬೇಕು. ಇನ್ನೊಂದು ಥರ ಗೈಸ್, ಮೂವಿ ಸಖತ್ತಾಗಿದೆ. ಫಸ್ಟ್ ಹಾಫ್ ಅಂತೂ ಫುಲ್ ಬೂಮ್ ಬಮ್ ಬೆಂಕಿ ಇದೆ. ನೀವು ಎಲ್ಲರೂ ಮನೆಯವರು ಬಂದು ನೋಡಬೇಕು, ಮಕ್ಳಿಗೂ ತೋರಿಸ್ರಿ. ಒಳ್ಳೆ ಅವೇರ್ನೆಸ್ ಕೊಟ್ಟಿದ್ದಾರೆ, ಏನು ಮಾಡಬಾರ್ದು, ಈ ಯೂತ್ ಹೆಂಗೆ ಹಾಳಾಗ್ತಿದೆ ಅಂತ. ಸೊ ದಯವಿಟ್ಟು ಎಲ್ಲರೂ ಮೂವಿಗೆ ಬಂದು ನೋಡಿರಿ, ಭೀಮನ ಮಿಸ್ ಮಾಡ್ಕೊಬೇಡಿ. ಏನಂತ ಮಚ್ಚ, ಏನನ್ನಿಸ್ತು, ಹೇಗಿದೆ? ಡ್ರಗ್ಸ್ ಮಾಡಬೇಡಿ ನೋಡಿ ಎಸ್, ಮಳೇಲಿ ನೆಂದರೂ ಪರವಾಗಿಲ್ಲ, ಒಂದು ಒಳ್ಳೆ ಇದಕ್ಕೆ ವಿಡಿಯೋ ಮಾಡಬೇಕು. ನಿಮ್ಗೆ ಏನು ಅನ್ಸ್ತದಪ್ಪ ಹುಲಿ? ಆಗ ಮಳೇಲಿ ಮಳೆ ಜೋರಾಯ್ತು, ಈಗ ಮುಚ್ಕೊಂಡು ಸೈಡ್ಗೆ ಹೋಗ್ಬೇಕು. ಸೊ ಮೂವಿ ಸಖತ್ತಾಗಿದೆ ಗೈಸ್, ಆ್ಯಕ್ಚುಲಿ ಮಸ್ತ್ ಮಾಡಿದ್ದಾರೆ, ರಾ ಆಗಿದೆ. ಏನು ಎಷ್ಟೆಲ್ಲ ನೋಡಿದೆ? ಬೇರೆ ಗಾಂಜಾ, ಬೇರೆ ಗಾಂಜಾ ಎಲ್ಲ ಕಡೆ ಸಿಗುತ್ತಲ್ಲ, ಗಾಂಜಾ ಬಗ್ಗೆ ಇಲ್ಲ ನಿಮಗೆ? ಬೇರೆ ಒಂದು ಹೊಸದು ಪಾಪ ಅವನು ಗೊತ್ತೇ ಇರಲ್ಲ. ಇನ್ನೊಂದು ಸರಿ ಹೋಗಿ ಕುತ್ಕೊಂಡು ನೋಡು, ಏನು ಮಾಡೋದು ಇದೆ ಟೈಡಲ್ ಅಂತ, ಅದ್ರ ಬಗ್ಗೆ ಒಂದು ಅದರಿಂದ HIV ಏನು ಬರುತ್ತೆ ಅಂತ ಅವೇರ್ನೆಸ್. ಸೊ ಗೊತ್ತಾಯ್ತಲ್ಲ ಗೈಸ್, ಮೂವಿಗೆ ಬಂದಿದ್ದಕ್ಕೂ ಸಾರ್ಥಕ. ಸಖತ್ತಿದೆ ಮೂವಿ, ಎಲ್ಲರೂ ಫ್ಯಾಮಿಲಿ ಜೊತೆ ಹೋಗಿ ನೋಡ್ರಿ. ಜೊತೆಗೆ ನನ್ನ ಫ್ರೆಂಡ್ಸ್ ಕೂಡ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಯಾರು? ನಮ್ಮ ಗುಂಡ ತೋರಿಸ್ತೀನಿ, ನಮ್ಮ ಗುಂಡ ಜೊತೆಗೆ ಇನ್ನು ದೊಂಗ ಇದ್ದಾನೆ ನನ್ನ ಮಚ್ಚ. ಸೊ ಸಖತ್ತಾಗಿ ಮಾಡಿದ್ದಾರೆ, ಎಲ್ಲ ಮಸ್ತಿದೆ. ನೀವುಗಳು ಹೋಗಿ ಮಿಸ್ ಮಾಡ್ದಲೆ ಭೀಮನ ನೋಡ್ರಿ. ಯಾಕ 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 ತರ್ಡ್ ಬೀಜ ನಿಗರ ಆಯ್ತಾ? ಒಂದು ಇಟ್ಟಿತ್ತು ಮಚ್ಚ ನನಗೆ, ರೆಕಾರ್ಡ್ ಮಾಡಿದ್ದೀನಿ. ನೋಡು ಅರ್ಜೆಂಟೇನಷ್ಟು ಲೆಫ್ಟಲ್ಲಿ ಬೀಟ್ ಹೊಡ್ಕೊಂಡು ರದ್ದಾಪುಲಿ ಚೆನ್ನಾಗವರು ನೆಮ್ಮದಿಯಾಗಿ ನಿಧಾನ ಏನಿಲ್ಲ. ನಾವೇ ಸ್ಲೋ ಇದ್ದೀವಿ ಗೈಸ್, ಆರಾಮಾಗಿ ಹೋಗೋಣ ಗುರು ಮನೆಗೆ. ಒಂದು ಮಾತು ಸಾರಿನೂ ಇಲ್ಲ ಮಚ್ಚ, ಕೈಗಿಟ್ಟುಬಿಟ್ಟು ಅವ್ನು ಹೋಗಿ ಅವ್ರ ಮನೇಲಿ ಹೇಳ್ತಾನೆ, ಅವ್ರು ಇಂತಿ ಕೇಳಿದಾಗ ಎಷ್ಟು ಹೊಡೆದೆ ಅಂದರೆ 60. ಸುಳ್ಳು ಹೇಳ್ಬೇಡ, ನನ್ನ ಮೇಲೆ ಹಣೆ ಮಾಡೋಣ, ಒಂದು ಕೋಟ್ರ ಮೇಲೆ 60. ಭೀಮಾ ಎಫೆಕ್ಟ್. ತಾತ ಭೀಮಾ ನೋಡ್ಬಿಟ್ಟು ರೊಚ್ಚಿಗೆ ಹೋಗ್ತಾ ಇರೋದು ರೋಡಲ್ಲಿ. ಯಾರು ಏನು ಮಾಡುವರು, ನನಗೇನು ಕೇಡು ಬಗೆಯುವರು ಅಂತ. ಅಲ್ಲೇ ಮಚ್ಚ, ನಿಮ್ಮ ಮಳೆ ಬಂತು, ಮಳೆ ಬಂತು. ಅದೇಲೋ ನಿನ್ನ ನಮ್ಮನೆ ಬಾಯಿ ಗಟ್ಟಿರ ಬಾಯಿ, ನಮ್ಮನೆ ಮಳೆ ನಿಂತಿದೆ ಅಂತ. ಮಳೆ ಬಂತು, ಎಲ್ಲ ಸಿಗರೇಟ್ ಹೊಡ್ಕೊಂಡು ಜೀವನದಲ್ಲ ಹುಲಿಗಳು. ಗೈಸ್, ನಾನು ಪರ್ಫೆಕ್ಟಾಗಿ ಮೊಬೈಲಲ್ಲಿ ಲಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ ಗೈಸ್, ಕಲ್ತು ಬಿಟ್ಟೆ. ಸೊ ಎಲ್ಲರೂ ಈ ಲಾಕ್ಡೌನ್ ಒಂದು ಲೈಕ್ ಮಾಡಿಕೊಂಡು, ಯಾರು ಸಬ್ಸ್ಕ್ರೈಬ್ ಆಗಿದ್ರೆ ಏಯ್ ರೋಡಲ್ಲೆಲ್ಲ ಹೋಗಿಬಾರ್ದು ಗುರು. ಇಕ್ಕೊಂಡೆಲ್ಲ ಓಡಾಡ್ಕೊಂಡು, ಲೆಫ್ಟು ಮತ್ತೆ ಅಲ್ಲಿ ರೈಟು, ಮತ್ತು ನೀರಾವರಿ ಜಮೀನು ಇಲ್ಲ ನೋಡ್ರಿ ಇಲ್ಲಿ. ಅಂಕಲ್ ಇಟ್ಟರು, ನಾವು ಯಾಕೆ ಗೊತ್ತಾ ಸೈಲೆಂಟಾಗಿ ಹೋಗ್ತಿದ್ದೀವಿ, ಮೂವಿ ನೋಡಿ ಒಂದು ಕಲ್ತಿದ್ದೀವಿ. ಆಗ್ತವೆ, ನೀವು ಅಷ್ಟೇ ಯೂತ್ಸು, ನಾನು ನೋಡಿದ್ದೀನಿ. ನೀನೇನು ಅಂಕಲ್ ಅಂತ ಕೇಳ್ತೀರಾ? ನಾನು ಅಂಕಲ್ ಅಲ್ಲ ಗುರು, ನನಗಿಂತ ಮಕ್ಕಳಿರ್ತಾರೆ. ನಾವು ಈ ಥರ ಹಾರಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ 14-15 ಏಜಲ್ಲಿ. ಓಕೆ, ಸೊ ಇವಾಗ ನೋಡಿ ಮದುವೆ ಮಗು ಇದೆ, ನನಗಿನ್ನ ಆಗಿಲ್ಲ, ಆಗೋಣ. ಓಕೆ, ಸೊ ಬಟ್ ಒಂದು ಏಜ್ ಅವೆಲ್ಲ ಅನಿಸುತ್ತೆ, ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದರೆ ಮಾತ್ರ ಗೊತ್ತಾಗ್ತದೆ. ಸುಮ್ಮನೆ ಕಮೆಂಟ್ ಸೆಕ್ಷನಲ್ಲಿ ತೀಕ ಹರ್ಕೊಳ್ಳೋರ್ಗಲ್ಲ. ಗುರು ನೀನು ಅನ್ಕೋಬೋದು ನೀನೇನು ಸಾಚನ ಅಂತ. ಇಲ್ಲ ಗುರು, ನಾನು ಸಾಚ ಅಲ್ಲ, ನಾನು ತಪ್ಪು ಮಾಡಿದ್ದೆ, ತಿದ್ಕೊಂಡಿದ್ದೀನಿ. ಸೊ ಅದಕ್ಕೆ ಇವತ್ತು ಇಲ್ಲಿದ್ದೀನಿ, ಅದಕ್ಕೆ ನೀವು ನನ್ನ ನೋಡ್ತಾ ಇದ್ದೀರ. ಸೊ ಲೈಫಲ್ಲಿ ಎಲ್ರಿಗೂ ಒಳ್ಳೆ ಟೈಮ್ ಬರ್ತದೆ, ಎಫರ್ಟ್ ಹಾಕಿ, ಕಷ್ಟ ಬಿಡಿ, ಈ ಥರದಕ್ಕೆಲ್ಲ ಮಾಡೋಕ್ಕೆ ಹೋಗಬೇಡ್ರಿ, ಎಲ್ಲ ಒಳ್ಳೇದಾಗುತ್ತೆ.